ಯೆಹೋವನೇ, ನೀನು ನನ್ನ ಮುಖವನ್ನು ನೀವು ಹುಡುಕಿರಿ ಎಂದು ಹೇಳಿದ್ದೀಯಲ್ಲ. ಕರ್ತನೇ, ನಿನ್ನ ಮುಖವನ್ನು ಹುಡುಕುವೆನು ಎಂದು ನನ್ನ ಹೃದಯವು ನಿನಗೆ ಹೇಳಿತು. ಶುಕ್ರವಾರ 27 ಡಿಸೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 15ನೇ ವಚನ. ದೂತನು ಅವರ ಬಳಿಯಿಂದ ಪರಲೋಕಕ್ಕೆ ಹೋದ ಮೇಲೆ ಕುರುಬರು, ಕರ್ತನು ನಮಗೆ ಪ್ರಕಟ ಮಾಡಿದ ಈ ಸಂಭವವನ್ನು ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ನೋಡೋಣ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟದ್ದನ್ನು ಕುರುಬರಿಗೆ ದೂತರು ತಿಳಿಸುವಂತೆ ಮಾಡಿದಾಗ ಕುರುಬರು ಅದನ್ನು ನಂಬಿ ತಕ್ಷಣವೇ ಯೇಸು ಕ್ರಿಸ್ತನನ್ನು ನೋಡುವುದಕ್ಕೆ ಹೊರಟರು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸಾಧಾರಣವಾದಂಥ ನಂಬಿಕೆ. ಕರ್ತನಲ್ಲಿ ಪ್ರಿಯರೇ, ಆ ದಿವಸದಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ಕಾಯುತ್ತಿರುವಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಜನನವನ್ನು ಕುರುಬರಿಗೆ ಸಾರಬೇಕೆಂಬುದಾಗಿ ದೇವರು ತನ್ನ ದೂತರನ್ನು ಕಳಿಸಿದಾಗ ಆ ದೂತರು ಕುರುಬರಿಗೆ ಅದನ್ನು ತಿಳಿಸಿದರು. ಆ ಸಮಯದಲ್ಲಿ ಕುರುಬರಿಗೆ ಇದು ಪ್ರಥಮ ಅನುಭವವಾಗಿರಬಹುದು. ಆದರೂ ಕುರುಬರು ಆ ದೂತರು ಹೇಳಿದ್ದನ್ನು ನಂಬಿದರು. ತಕ್ಷಣವೇ ಯೇಸುವನ್ನು ನೋಡುವುದಕ್ಕೆ ಅಲ್ಲಿಂದ ಹೊರಟರು. ಇದರಲ್ಲಿ ನಾವು ತಿಳ್ಕೊಳ್ಳಬೇಕಾದಂಥ ವಿಚಾರ ಏನೆಂದರೆ, ಅವರಲ್ಲಿದ್ದಂಥ ಸಾಧಾರಣವಾದಂಥ ನಂಬಿಕೆ. ಈ ಹೊತ್ತಿನ ದಿನಮಾನಗಳಲ್ಲಿ ಬಹಳ ಜ್ಞಾನಿಗಳು ಎಂಬುದಾಗಿ ತಿಳ್ಕೊಂಡು ಎಲ್ಲಾ ವಿಚಾರಗಳನ್ನು ಪ್ರಶ್ನೆ ಮಾಡಿ ತಮ್ಮ ಬುದ್ಧಿ ಜ್ಞಾನ ಎಲ್ಲವನ್ನು ಉಪಯೋಗಿಸಿ ಯಾವುದನ್ನೂ ನಂಬದಿರುವಂಥ ಈ ಸಂದರ್ಭಗಳನ್ನು ನಾವು ನೋಡಿದ್ದೇವೆ. ಆದರೆ ಕುರುಬರು ಒಂದು ಪ್ರಶ್ನೆ ಕೇಳದೆ ಕೇಳಿದಂಥ ವಾರ್ತೆಯನ್ನು ನಂಬಿ ಆ ಕ್ಷಣವೇ ಹೋದರು. ಒಂದು ವೇಳೆ ಕುರುಬರು ಪ್ರಶ್ನೆ ಮಾಡುತ್ತಾ ಅಲ್ಲಿ ನಿಂತಿದ್ದರೆ ಅವರಲ್ಲಿ ನಂಬಿಕೆಯೂ ಇರುತ್ತಿರಲಿಲ್ಲ, ಯೇಸುವನ್ನು ಅವರು ನೋಡಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತಿನ ದಿನಮಾನಗಳಲ್ಲೂ ದೇವರು ನಮ್ಮ ಸಂಗಡ ಮಾತನಾಡುವಂಥವನಾಗಿದ್ದಾನೆ. ವಾಕ್ಯದ ಮೂಲಕವಾಗಿ, ವ್ಯಕ್ತಿಗಳ ಮೂಲಕವಾಗಿ, ಸನ್ನಿವೇಶಗಳ ಮೂಲಕವಾಗಿ ವಿವಿಧ ರೀತಿಯಲ್ಲಿ ದೇವರು ನಮ್ಮ ಸಂಗಡ ಮಾತನಾಡುವಂಥವನಾಗಿದ್ದಾನೆ. ನಾವು ಕಿವಿಗೊಟ್ಟು ಕೇಳುತ್ತಾ ಹೃದಯ ತುಂಬಿ ಆಲಿಸಿ ಅದನ್ನು ನಂಬುವಾಗ ದೇವರ ಅದ್ಭುತಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲವಾದರೆ ನಾವು ದೇವರ ಅದ್ಭುತಗಳನ್ನು ನೋಡಲಾರದೆ ಹೋಗುತ್ತೇವೆ. ಸಾಧಾರಣವಾದಂಥ ನಂಬಿಕೆಯಿಂದ ದೇವರನ್ನು ನಂಬೋಣ. ಕರ್ತನೇ, ದಯಮಾಯ ಸ್ವಾಮಿ, ಕೊಟ್ಟಂಥ ಸಮಯಕ್ಕೂ ಎಲ್ಲ ಕೃಪಾಶೀರ್ವಾದಗಳಿಗೂ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.